ಎಲ್ಲರೂ ಇದಕ್ಕೆ ನಾನು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಹೊಣೆ ಯಾರು ಅಂತಂದ್ರೆ ಇದಕ್ಕೆ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಬಟ್ ನಾನೊಬ್ಳು ತಾಯಿಯಾಗಿ ನನ್ ಮಗ ಹೆಂಗ್ ನಡ್ಕೊಂಡ ಅನ್ನೋದು ನಾನು ನಿಮ್ಗೆ ಹೇಳಿದೀನಿ. ಅಂದ್ರೆ 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 ನಮ್ಮ ಮಕ್ಕಳು ಸಹ ಹುಷಾರ್. ಅಂದ್ರೆ ನೋಡಿ ಏನಾಗಿದೆ, ಅದಕ್ಕೆಲ್ಲ ಆಲ್ರೆಡಿ ಸರ್ಕಾರ ಉತ್ತರ ಕೊಟ್ಟಿದೆ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ. ಬಟ್ ಆದ್ರೆ ಆಗ್ಬಾರ್ದಿತ್ತು, ಆಗಿದೆ. ಇನ್ ಮುಂದೆ ಆದ್ರೂ ಎತ್ತೆಚ್ಕೊಳ್ಳಿ. ಈ ತರ ಕಾರ್ಯಕ್ರಮಗಳು, ಈ ತರ ಎಕ್ಸ್ಪೆಕ್ಟೇಷನ್ಸು, ಇಂಟೆಲಿಜೆನ್ಸು ಎಲ್ಲ ತಗೊಂಡು ಮುಂದೆ ಹೆಜ್ಜೆ ಇಡಬೇಕು. ಯಾಕಂದ್ರೆ ಆಗೋಯ್ತು ಅಂತಂದ್ರೆ ಮತ್ತೆ ಬರೋದಿಲ್ಲ ಯಾರು. ಸೊ ಹಾಗಾಗಿ ಸರ್ಕಲ್ ಒಂದು ಸಣ್ಣ ಸ್ಟೇಡಿಯಂ ಒಳಗಡೆ ಅಷ್ಟು ಜನ, ಬ್ಯಾರಿಕೇಡು, ಗೇಟು, ಸಣ್ಣ ಗೇಟು ಮುರಿಯೋದು, ಪೊಲೀಸನು ಅವ್ರ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವ್ರು ಯಾರ ಮೇಲೂ ಬ್ಲೇಮ್ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಆದ್ರೆ ಒಂದು ಸಣ್ಣ ಸ್ಟೇಡಿಯಂ ಅಲ್ಲಿ 4-5 ಲಕ್ಷ ಜನ ಹೇಗೆ ಅಕಾಮಿಡೇಟ್ ಆಗ್ತಾರೆ ಅನ್ನೋದು ಎಲ್ರಿಗೂ ಪ್ರಶ್ನೆ. ಸೊ ಹಾಗಾಗಿ ಅಷ್ಟು ಬಿಟ್ಟು ನಾನು ಇನ್ನೇನು ಹೇಳಕ್ ಇಷ್ಟಪಡೋದು. ಥ್ಯಾಂಕ್ ಯು.